ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ಇಷ್ಟೊತ್ತು ಬೇಜಾರಲ್ಲಿ ಕೂತಿದ್ದೆ ಫ್ರೆಂಡ್ಸ್. ಜೀವನದಲ್ಲಿ ಊಟ ಇಲ್ಲಾಂದ್ರೆ ನೀರು ಇಲ್ಲಾಂದ್ರೆ ಬದುಕೋಕ್ಕಾಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಫ್ರೆಂಡ್ಸ್ ಇಷ್ಟು ವರ್ಷ. ಆದರೆ ಕರೆಂಟ್ ಇಲ್ಲಾಂದ್ರೆ ಬದುಕೋಕ್ಕಾಗಲ್ಲ ಅಂದ್ಬಿಟ್ಟು ಕರೆಂಟ್ ಇವತ್ತು ಫ್ರೂ ಮಾಡ್ಕೊಂತು ಫ್ರೆಂಡ್ಸ್. ಈಗ ಟೈಮ್ ಬಂದು 4:45 ಫ್ರೆಂಡ್ಸ್. ಬೆಳಗ್ಗೆ ಹೋಗಿದ್ದು ಕರೆಂಟ್ ಇವಾಗ ಬಂತು. ಹುಚ್ಚಿಡ್ದುಬಿಟ್ಟು ಇನ್ನೇನು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋ ಟೈಮ್ ಬಂದು ಜೀವ ಉಳಿಸ್ತು. ನಿಜವಾಗ್ಲೂ ಫ್ರೆಂಡ್ಸ್ ಕರೆಂಟ್ ಇಲ್ಲಾಂದ್ರೆ ಕಷ್ಟ. ನೀರು ಇಟ್ಕೊಂಡಿಲ್ಲ ಏನಿಲ್ಲ. ಬೆಳಗ್ಗೆ ರಾಶಿ ಬಟ್ಟೆ ಎತ್ತಾಕ್ಬಿಟ್ಟು ಬೆಳಗ್ಗೆಯಿಂದ ಅದೇ ಜಾಗದಲ್ಲಿ ಐತೆ ಫ್ರೆಂಡ್ಸ್. ಬಟ್ಟೆ ಒಗಿಬೇಕು ಅಂದ್ಬಿಟ್ಟು ಟಾಮ್ ಹಿಂಗೆ ಪ್ರಜ್ಞೆ ತಪ್ಪಿ ಬಿದ್ದ. ಅವನು ನಾನು ಕೊಡ್ತಾರ ಟಾರ್ಚರ್ಗೆ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ದಲ್ಲಿ ಅವನು ಮನುಷ್ಯಾಗಿ ಹುಟ್ಬಿಟ್ಟು ಬಂದು ನನ್ನ ಮೇಲೆ ಸೇರಿ ತಿರ್ಸ್ಕೊತಾನೆ. ಆದ್ರೆ ಪರವಾಗಿಲ್ಲ, ಹೊಟ್ಟೆಗೆ ಹಾಕ್ಕೊಳ್ತಾನೆ. ಅವನು ತುಂಬ ದೊಡ್ಡ ಹೊಟ್ಟೆ. ಓಕೆ ಫ್ರೆಂಡ್ಸ್, ಇವತ್ತು ಬಟ್ಟೆ ಒಗೆದ್ರಿಂದ ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ನೇನು ಕರೆಂಟ್ ಹೋಗೇ ಬಿಡ್ತೈತೆ, ಏನೋ ಹಂಗೆ ಅನಿಸ್ತೈತೆ. ಹೇಳಿದ್ರಲ್ಲ ಫ್ರೆಂಡ್ಸ್, ಬಟ್ಟೆ ಒಗೆಕ್ಕೆ ಲಿಕ್ವಿಡ್ ತಗೊಂಡಿದ್ದೀನಿ. ಇದು ನನ್ನ ಬಟ್ಟೆಗೆ ಮಾತ್ರ ಯೂಸ್ ಆಗೋದು ಫ್ರೆಂಡ್ಸ್. ಶಿವಾಗೆ ಸೋಪ್ ಪುಡಿನೇ ಹಾಕೋಬೇಕು. ಶಿವ ಬಟ್ಟೆ ಕೊಳೆ ಜಾಸ್ತಿ. ಮೊದಲು ನನ್ನ ಬಟ್ಟೆಗಳನ್ನೆಲ್ಲ ಈ ಲಿಕ್ವಿಡಲ್ಲಿ ಒಗ್ದಾಕ್ಕೊಳ್ತೀನಿ ಫ್ರೆಂಡ್ಸ್. ಗಮ್ಮಂತಿದೆ. ಮತ್ತು ಸೋಪ್ ಪುಡಿಗಿಂತ ನೊರೆ ಜಾಸ್ತಿ ಬರ್ತೈತೆ. ಆದರೆ ಶಿವ ಬಟ್ಟೆಗಳು ಕ್ಲೀನ್ ಆಗೋದು ಡೌಟೆ ಫ್ರೆಂಡ್ಸ್. ವೀಲ್ಗೆ ಶಿವ ಬಟ್ಟೆ ಕೊಳೆಗಳು ಬಗ್ಗೋದು ಗಮ್ಮಂತಿದೆ ಕಂಫರ್ಟ್ಗಿಂತ. ಈ ಲಿಕ್ವಿಡ್ ಹೊಸ್ದಾಗಲ್ವಾ ಫ್ರೆಂಡ್ಸ್ ನಾನು ಬಳಸ್ತಾ ಇರೋದು. ಇನ್ನೂ ಎಷ್ಟು ಹಾಕಬೇಕು ಹೆಂಗೆ ಹಾಕಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ 1/4 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಕೊಳೆ ಮಾತ್ರ ಹೋಗಲ್ಲ ಫ್ರೆಂಡ್ಸ್. ಸ್ಮೆಲ್ ಮಾತ್ರ ಗಮ್ಮಂತ ಇರ್ತೈತೆ. ಇಡೀ ಪಕ್ಕದೂರಿಗೆ ಸ್ಮೆಲ್ ಹೋಗೋ ಥರ. ಅದಕ್ಕೆ ನನ್ನ ಬಟ್ಟೆಗಳಿಗೆ ಬಳಸ್ಕೊಂಡು ಶಿವ ಬಟ್ಟೆಗೆ 2 ಮಿಕ್ಸ್ ಆಗ್ತಿದ್ದೀನಿ ಫ್ರೆಂಡ್ಸ್. ಸೋಪ್ ಪುಡಿನೂ ಹಾಕ್ತಾಯಿದ್ದೀನಿ, ಈ ಥರ ಲಿಕ್ವಿಡ್ ಹಾಕ್ತಾಯಿದ್ದೀನಿ. ಗಮ್ಮು ಅನ್ಬೇಕು, ಕೊಳೆನೂ ಹೋಗ್ಬೇಕು ಅಂದ್ಬಿಟ್ಟು. ನಮ್ಮೂರಲ್ಲಿ ಈ ಥರ ಮಳೆಗಾಲ ಬಂದರೆ 1-2-3 ದಿನ ಕರೆಂಟಿಗೆ ಪ್ರಾಬ್ಲಮ್ ಆಗ್ತೈತೆ, ನೀರಿಗೆ ಪ್ರಾಬ್ಲಮ್ ಆಗ್ತೈತೆ ಫ್ರೆಂಡ್ಸ್. ಆದರೆ ಕೆಲವೊಂದು ಕಡೆ ಹೆಣ್ಮಕ್ಳಿಗೆ ಪಾಪ 15 ದಿನಕ್ಕೆ ವಾರಕ್ಕೆ ಒಂದ್ಸಲ ನೀರು ಬರೋ ಥರ ಇರ್ತೈತೆ ಅವ್ರಿಗೆ. ಅವರೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಏನೋ. ನೆನೆಸ್ಕೊಂಡ್ರೆ ಜೀವನ ಭಯ ಆಗ್ತೈತೆ. ಮಕ್ಕಳು ಮರಿ ಇದ್ದರೆ ಅಂತೂ ಮುಗ್ದೇ ಹೋಯ್ತು. ನೀರು ಜಾಸ್ತಿ ಬೇಕು, ಆದರೆ ಪಾಪ ಅವರು ಮನ್ಸಾರ ನೀರು ಬಳಸೋಕ್ಕಾಗಲ್ಲ. ಪಾಪ ಅನ್ನಿಸ್ತೈತೆ. ಸೂಪರ್ ಅಲ್ಲ ಟಾಮ್ಸ್? ಕರೆಂಟ್ ಹೋಯ್ತು. ವಾಟ್ ಎ ಮಿರಾಕಲ್ ಡಿಯಾ. ಖತಮ್. ಏನ್ ಮಾಡೋದು ಟಾಮು ಈಗ? ಕೈಯಲ್ಲಿ ಒಗೆಯೋದು ಅಭ್ಯಾಸ ತಪ್ಪೋಯ್ತಲ್ಲ. ಬಟ್ಟೆ ಹೋಗ್ಕೊಡ್ತೀಯಾ ಪ್ಲೀಸ್? ಬಟ್ಟೆ ಹೋಗ್ಕೊಡ್ರಿ ಟಾಮು. ಯಾಕೆ ಇನ್ನೂ ಇಷ್ಟಿದ್ದಾವ ಫ್ರೆಂಡ್ಸ್. ಏನು ಮಾಡೋದು? ಪಾತ್ರೆ ಅದ ತೊಳಿತೀನಿ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಬೆಳಗ್ಗೆ ಬೇಗ ಎದ್ದುಬಿಟ್ಟಿದ್ದೀನಲ್ಲ, ಸರಿ ದಿನ ಭವಿಷ್ಯ ನೋಡೋಣ ಅಂದ್ಬಿಟ್ಟು ನೋಡಿದೆ ಫ್ರೆಂಡ್ಸ್. ನಾನು ಯಾವಾಗಲೂ ಸಾಮಾನ್ಯವಾಗಿ ದಿನ ಭವಿಷ್ಯನ ನಂಬಕ್ಕೆ ಹೋಗಲ್ಲ. ಯಾವಾಗಲೂ ನಾನು ಭವಿಷ್ಯ ನನ್ನ ಕೈಲೇ ಇರ್ತದೆ ಅಂದ್ಬಿಟ್ಟು ನಂಬೋಳು ನಾನು. ನೋಡಿದೆ ಬೆಳಗ್ಗೆನೇ ಹೇಳ್ಬಿಟ್ರು ಗುರೂಜಿ, ಇವತ್ತು ನೀವು ಅಂದ್ಕೊಂಡಿದ್ದ ಕೆಲಸ ಯಾವುದೂ ಆಗಲ್ಲ ಅಂತ. ಅದು ನಿಜನೇ ಆಗೋಯ್ತು. ಬೆಳಗ್ಗೆದ್ದು ಏನಾರ ಚಿತ್ರಾನ್ನ ಪುಳಿಯೋಗರೆ ಅಂಥವು ಮಾಡೋಣ ಅಂದೆ. ರಾತ್ರಿ ಸಾಂಬಾರು ಉಳಿದಿತ್ತು. ಬಿಡಪ್ಪ, ಅದಕ್ಕೆ ಅನ್ನ ಮಾಡಿಬಿಡೋಣ ಅಂದ್ಕೊಂಡೆ. ಬೆಳಗ್ಗೆ ಬಟ್ಟೆಗಳು ಎತ್ತಾಕೊಂಡಿದ್ದೀನಿ, ಪಾತ್ರೆಗಳು ಎತ್ತಾಕೊಂಡಿದ್ದೀನಿ, ತೊಳೆದಾಕ್ಬಿಡೋಣ ಅಂತ ಕರೆಂಟೇ ಇಲ್ಲ, ನೀರೇ ಇಲ್ಲ. ಆವಾಗಲೇ ಅರ್ಥ ಆಯಿತು ಫ್ರೆಂಡ್ಸ್. ಅಂದರೆ ಇನ್ಮೇಲೆ ದಿನ ಭವಿಷ್ಯ ನೋಡಬಾರ್ದು ಅಂತ ಅರ್ಥ ಆಯಿತು. ನಾನು ಬಟ್ಟೆಗಳು ಎರಡೂ ಒಟ್ಟಿಗೆ ತೊಳೆಕೆ ಹಾಕೊಳ್ಳಲ್ಲ ಫ್ರೆಂಡ್ಸ್. ಮೊದಲು ಪಾತ್ರೆ ತೊಳೆದ್ಬಿಡೋಣ ಅಂತ ಎತ್ತಾಕೊಂಡೆ. ಬೇಡ, ಒಗ್ದಿರೋ ಬಟ್ಟೆಗಳು ಆಲ್ರೆಡಿ ಒಂದು ಸ್ವಲ್ಪ ಅವೆಲ್ಲ ಅವನೇ ಹಿಂಡಾಕ್ಬಿಡೋಣ ಅಂದ್ಬಿಟ್ಟು ಅವೆರಡು ಎತ್ತಾಕೊಂಡೆ. ಆಮೇಲೆ 2 ಒಟ್ಟೊಟ್ಟಿಗೆ ಎತ್ತಾಕೊಂಡಿದ್ದೀರಾ, ಅದೆಲ್ಲ ಗಲೀಜು ಇದೆಲ್ಲ ಗಲೀಜು ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಏನೋ ತಲೆ ಕೆಟ್ಟಾಗಿ ಇವತ್ತು ಹಿಂಗೆ ಉಲ್ಟಾ ಪಲ್ಟಾ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಗ್ದಿರೋ ಬಟ್ಟೆಗಳನ್ನೆಲ್ಲ ಮೊದಲು ಹಿಂಡಾಕ್ಬಿಡೋಣ ಅಂದ್ಬಿಟ್ಟು. ನಾನು ಈ ಥರ ಬಟ್ಟೆ ಒಗ್ದಾಗೆಲ್ಲ ಗೊತ್ತು ಫ್ರೆಂಡ್ಸ್, ವರುಣದೇವ ಹಾಗೆ ಕರುಣಿಸ್ಬಿಡ್ತಾರೆ. 2 ದಿನದಿಂದ ಜಡಿ ಹಿಡ್ಕೊಂಡೈತೆ. ಇರಲಿ ಪರವಾಗಿಲ್ಲ, ಒಂದು ವಾರ ಒಣಗಲಿ, ಏನು ಟೆನ್ಷನ್ ಇಲ್ಲ, ತಲೆನೋವಿಲ್ಲ. ಒಟ್ಟಿನಲ್ಲಿ ಒಗೆಯೋ ಬಟ್ಟೆಗಳು ತೊಳೆಯೋ ಪಾತ್ರೆಗಳು ನನ್ನ ಕಣ್ಮುಂದೆ ಇರಬಾರ್ದು ಅಷ್ಟೇ. ಹಂಗಂತ ಎಸೆಯೋಕ್ಕಾಗಲ್ಲ, ನಾನೇ ತೊಳೆದಿಡಿಬೇಕು ಫ್ರೆಂಡ್ಸ್. ಬಟ್ಟೆಗಳೆಲ್ಲ ಒಗೆಯೋ ಗಂಟೆ ಕರೆಂಟೇ ಹೋಗಿಲ್ಲ. ಅಪ್ಪ ಸಮಾಧಾನ ಆಯಿತು. ಓಕೆ ಫ್ರೆಂಡ್ಸ್, ಈಗ ನಮ್ಮ ಸಪೋರ್ಟಿಗೆ ಈ ಪೈಪ್ ಬೇಕು. ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಫ್ರೆಂಡ್ಸ್, ಈ ಪೈಪಿಂದ ಇದು ವಾಷಿಂಗ್ ಮಿಷಿನ್ ಪೈಪಿಂದ ಹಿಂಗೆ ಅಲ್ಲಿಗೆ ನೀರನ್ನ ಬಿಟ್ಬಿಡ್ರಿ, ಈಸಿ ಆಗ್ತಿದೆ. ಯಾಕೆ ಬಕೆಟಲ್ಲಿ ಹಿಡ್ದು ಹಾಕ್ತೀರಿ ಅಂತ ನಾನು ಬೇಡ ಫ್ರೆಂಡ್ಸ್, ನನ್ನ ಕೈಯಲ್ಲಿ ಎತ್ತಾಕ್ತೀನಿ, ಸ್ಟ್ರಾಂಗ್ ಲೇಡಿ ಹಿಂಗೆ ಅಂದ್ಕೊಂಡು ಈಗ ಫೈನಲಾಗಿ ನೀವು ಹೇಳಿದ ಟಿಪ್ಗೆ ಬಂದೆ. ನಾನು ಎತ್ತಾಕೋದು ಯಾರಪ್ಪ ವಾಷಿಂಗ್ ಮಿಷಿನ್ ನೀರನ್ನ ಇಲ್ಲಿಂದ ಅಂದ್ಬಿಟ್ಟು. ವಾಷಿಂಗ್ ಮಿಷಿನ್ ಸೌಂಡು ಬರಬಾರ್ದು ಫ್ರೆಂಡ್ಸ್ ಅವನಿಗೆ. ಇಲ್ದು ಅವನ ಪ್ಲೇಸು, ಅಲ್ಲೋಗಿ ಮಲ್ಕೊಂಡವನೆ. ಓಕೆ ಫ್ರೆಂಡ್ಸ್, ಈಗ ಇದರಲ್ಲಿ ಪೈಪ್ ಕಲೆಕ್ಷನ್ ಅಲ್ಲಿಂದ ಅಲ್ಲಿಗೆ ಡೈರೆಕ್ಟಾಗಿ ಕೊಟ್ಟು ನೀರು ಮನೆಯಲ್ಲಿ ಪ್ಲಗ್ ಹಾಕ್ಕೊಟ್ಟಿಲ್ಲ ಫ್ರೆಂಡ್ಸ್. ಅದಕ್ಕೆ ಇಲ್ಲೇ ಹಾಕ್ಕೊಂಡು ಇಲ್ಲೇ ಹೋಗಿ ಅಂತ ಪರಿಸ್ಥಿತಿ ಬಂದಿದೆ. ಈಗ 15 ನಿಮಿಷ ಅಷ್ಟೇ ಐತೆ ಫ್ರೆಂಡ್ಸ್. 6 ಗಂಟೆಗೆ ಅಷ್ಟೆಲ್ಲ ನನ್ನ ಮನೆ ಒರೆಸ್ಬಿಡ್ಬೇಕು. 6 ಗಂಟೆ ಮನೆ ಒರೆಸ್ಬಾರ್ದು, ಗುಡಿಸ್ಬಾರ್ದು. ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಫ್ರೆಂಡ್ಸ್. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಹಿಂಗೆ ಲೈನಾಗಿ ಹಿಂಗೆ ಕಲೆಕ್ಷನ್ ಕೊಟ್ಟರೆ ಫ್ರೆಂಡ್ಸ್, ಅಲ್ಲೇ ನಿಂತ್ಕೊತೈತೆ ನೀರು. ಮಳೆಗಾಲ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಆಮೇಲೆ ಇದಕ್ಕೆ ನಾವು ನೀರು ಹಾಕಿ ನೀಟಾಗಿ ತೊಳ್ಕೊಬೇಕು. ನನ್ನ ಗಂಡ ಹಂಗೆ ಫ್ರೆಂಡ್ಸ್ ಡಿಸ್ಟರ್ಬ್ ಮಾಡ್ತಾರೆ ಏನು ಅನ್ಕೋಬೇಡಿ. ಹಿಂಗೆ ಮಾಡಿ ಮತ್ತೆ ಆ ನೀರು ಹಂಗೆ ಲೈನಾಗಿ ಹೋಗ್ತೆ.
ನಾವೇನಾದರೂ ಹೆಣ್ಮಕ್ಳು ಸೀರಿಯಸ್ಸಾಗಿ ಕೆಲ್ಸಕ್ಕೆ ಇಳಿಬೇಕಂದ್ರೆ ಈ ಥರ ವೇಲ್ನ ಕಟ್ಟಿಬಿಟ್ಟು ಬಂದರೆ ಸೊಂಟಕ್ಕೆ ಬ್ರಹ್ಮ ಗಂಟೆ ನಾವು ಬಿಚ್ಚೋವರೆಗೂ ಬಿಚ್ಕೊಳಕ್ಕಾಗಲ್ಲ. ಹಂಗೆ ಇದೇನಿದ್ರು ಹೊಸ ಥರ ಮಾಪು ಕಡ್ಡಿನೇ ಇಲ್ಲ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? ಎಲ್ಲೋ ಹೊಸ್ದಾಗಿ ತೊಗೊಂಡಿದ್ದೀನಿ ಅನ್ಕೋತಾ ಇದ್ದೀರಾ? ನೋ ವೇ ಚಾನ್ಸ್ ಇಲ್ಲ ಫ್ರೆಂಡ್ಸ್. ಆದ್ರೆ ಹಿಡ್ಕೊಂಡು ವರ್ಷ ಕಡ್ಡಿ ಮುರಿದೋಗ್ಬಿಟ್ರೆ ಮತ್ತೆ ನಾನು ಹೊಸ ಮಾಪ್ ತಗೊಳ್ಳೋವರೆಗೂ ಇದೇ ಥರ ಒರೆಸ್ತಾ ಇರ್ತೀನಿ. ಒಂದು ಕಡೆ ಒರೆಸ್ಬೇಕು, ಒಂದು ಕಡೆ ಈ ಥರ ಸಾಮಾನುಗಳೆಲ್ಲ ಜೋಡಿಸ್ಬೇಕು. ತಲೆನೋವು ಇಕ್ಕಟ್ಟು ಮನೆ ಇದ್ಬಿಟ್ರೆ ಆದರೆ ಒಂದು ಕಡೆ ಸಮಾಧಾನ ಆಗ್ತೈತೆ. ದೊಡ್ಡ ಮನೆ ಇದ್ದಿದ್ರೆ ಇದಕ್ಕಿಂತ ಡಬಲ್ ಕೆಲಸ ಇರೋದು ನನಗೆ ಅಂತ ಈ ಥರ ಕೂತ್ಕೊಂಡು ಬಕ್ಕೊಂಡು ಮನೆ ಒರೆಸೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಆದರೆ ನಾವು ಬಗ್ಗಲ್ಲ. ಒಂದ್ಸಲ ಮಾಪ್ಗೆ ಅಡಿಕ್ಟ್ ಆಗ್ಬಿಟ್ಟು ಅಂದರೆ ಮುಗೀತು. ಹೊಸ ಮಾಪ್ ಯಾವಾಗ ತಗೊಳ್ತೀನೋ ಅನಿಸ್ತಾ ಐತೆ ನನಗಂತೂ. ಈಗಂತೂ ಈ ಥರ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡೆ ಫ್ರೆಂಡ್ಸ್, ತುಳಸಿ ಗಿಡದ ಹತ್ರನೂ. ಓಕೆ ಫ್ರೆಂಡ್ಸ್, ಇನ್ನೇನು ಸೂರ್ಯ ಮುಳುಗುತ್ತಾ ಇದ್ದಾನೆ. ಈ ಗ್ಯಾಪಲ್ಲಿ ನಾವು ಪಟಪಟ ಅಂತ ಪಾತ್ರೆ ತೊಳ್ಕೊಬಿಡ್ಬೇಕು. ಸೂರ್ಯ ಮುಳುಗಿದ ಮೇಲೆ ಪಾತ್ರೆ ತೊಳಿಬಾರ್ದು ಅಂತ ರೂಲ್ಸ್ ಇಲ್ಲ ಫ್ರೆಂಡ್ಸ್. ಸೂರ್ಯ ಮುಳುಗ್ತಿದ್ದಂಗೆ ನಮ್ಮ ನೀರು ಮನೆಗೆ ಬರ್ತವೆ ಸೊಳ್ಳೆಗಳು. ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತು ಈ ಥರ 4 ಗಂಟೆ ಹೊತ್ತು ಮುಳುಗಿದ ಮೇಲೆ ನಾನು ಪಾತ್ರೆ ತೊಳೆಯದೇ ಇರೋದಕ್ಕೆ ಕಾರಣನೇ ಸೊಳ್ಳೆಗಳು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಜೇನುಳುಗಳ ಥರ ಕಚ್ಚಾಕ್ಬಿಡ್ತವೆ. ಅದಕ್ಕೆ ಆದರೂ ಇವತ್ತೊಂದಿನ ಬ್ಲಡ್ ಡೊನೇಟ್ ಮಾಡಲೇಬೇಕು ನಾನು. A few moments later. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತು. 7 ಗಂಟೆ ಆಯಿತು ಫ್ರೆಂಡ್ಸ್ ಎಲ್ಲ ಮುಗಿಸೋಷ್ಟರಲ್ಲಿ. ಓಕೆ ಫ್ರೆಂಡ್ಸ್, ಈಗ ನಾವು ಸ್ನ್ಯಾಕ್ಸ್ ತಿನ್ನುವ ಸಮಯ ಬಂದಿದೆ. ಅದಕ್ಕೆ ಉಪ್ಪು ಖಾರ ತೊಗೊಂಡಿದ್ದೀನಿ. ಖಾರದ ಪುಡಿ ಇಲ್ಲ ಫ್ರೆಂಡ್ಸ್, ಇದು ಸಾಂಬಾರು ಪುಡಿ. ಮುಖ ಮಾತ್ರ ತೊಳೆದಿದ್ದೀನಿ. ಮೇಕಪ್ ಏನು ಮಾಡಿಲ್ಲ ಫ್ರೆಂಡ್ಸ್. ನನ್ನ ಮುಖದ ಮೇಲೆ ಇವತ್ತೊಂದು ಪ್ರಯೋಗ ಇದೆ, ಅದಕ್ಕೋಸ್ಕರ ಏನು ಮಾಡ್ಕೊಂಡಿಲ್ಲ. ಇವತ್ತು ನಾವು ಹೆಲ್ದಿ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ವರಲಕ್ಷ್ಮಿ ಹಬ್ಬದ ಹಣ್ಣುಗಳು ಮುಗಿಯೋ ತನಕ ಬರೀ ಹೆಲ್ದಿ ಸ್ನ್ಯಾಕ್ಸ್ಗಳೇ. ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. ಓಕೆ ಫ್ರೆಂಡ್ಸ್, ಈಗ ನಾವು ಕಟ್ ಮಾಡ್ತಾ ಇರೋದು ಪೈನಾಪಲ್ ಫ್ರೆಂಡ್ಸ್. ಇಷ್ಟು ಹೋಗ್ಬಿಟ್ಟೈತೆ, ನೋಡ್ಕೊಂಡಿಲ್ಲ ನಾನು. ಶಿವ ಕವರಲ್ಲಿ ಹಾಕಿ ಎತ್ತಿಬಿಟ್ಟಿದೆ ಫ್ರೆಂಡ್ಸ್ ಮೂಲೆಯಲ್ಲಿ. ಇದು ಬೇಕು ಫ್ರೆಂಡ್ಸ್, ಇದು ನೆಡಬೇಕು. ಪೈನಾಪಲ್ ತೋಟನೇ ಆಗ್ಬಿಡ್ತೈತೆ, ಬೆಳೆಯಲ್ಲ ಮಾತ್ರ ನಮ್ಮ ಮನೆ ಹತ್ರ. ಅಪ್ಪಿ ಕುಯ್ಕೊಡಪ್ಪ ಇದ. ಇನ್ನೊಂದು ಚಾಕು ಅವನಿಗೆ ಇದೇ ಶಾರ್ಪ್ ಐತೆ ಅದಕ್ಕಿಂತ. ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೆಲ್ದಿ ಸ್ನ್ಯಾಕ್ಸ್ ಅದಕ್ಕೆ ಕೊಳ್ತಾಗಿರೋದು ಕಟ್ ಮಾಡ್ಬಿಡು ಮೊದಲು. ಯಾಕೆ ರಿಸ್ಕ್ ತಗೋತಾ ಇದೆಯಾ ಅಂತ ಹೇಳ್ತಾ ಇದ್ದೀನಿ. ಹಿಂಗ ಅರ್ಧ ಕೊಳ್ತಾಗಿರೋದು ಕಟ್ ಮಾಡಿದ್ರೆ ಮಿಕ್ಕಿದ್ ಕುಯ್ಕೊಬರ್ತಾನೆ ಫ್ರೆಂಡ್ಸ್. ಮುಕ್ಕಾಲ್ ಹೋಗ್ಬಿಟ್ಟೈತಾ? ಇದೆಯೇ 50 ರೂಪಾಯಿ ವೇಸ್ಟ್ ಐತೆ. ನೋಡ್ತೀರಾ ಎಲ್ಲ ಹೋಗ್ಬಿಟ್ಟೈತಾ? ಬಿಡು ಮತ್ತೆ, ಕುಯ್ದು ರಿಸ್ಕ್ ತಗೋಬೇಡ. ಅದೇ ಕುಯ್ಯನಾ? ಶಿವ ಕವರಲ್ಲಿ ಇಟ್ಬಿಟ್ಟೈತೆ ಫ್ರೆಂಡ್ಸ್. ಅಂದ್ರೆ ತಪ್ಪು ಮಾಡಲ್ಲ, ನೀನ್ ಹಾಕೋಬೇಕು. ಸರಿಯಲ್ಲ, ನನ್ ಮೇಲೆ ಹಾಕೋಬೇಕು. ಅದ್ ರೂಲ್ಸು. ಅದೇ ಹಣ್ಣು ಎತ್ಕೊ ಹೋಗ್ಲಿ. ಕೋತಿ ತಿಂತೈತಾ ಕೊಳ್ತಾಗಿರೋದ್ನ? ನಾವೇ ತಿಂತಾ ಇಲ್ಲ. ಕವರಲ್ಲಿ ಸುತ್ತಿಕ್ಬಿಟ್ಟಿತ್ತು ಫ್ರೆಂಡ್ಸ್. ಬಿಸಾಕ್ಲಾ? ಮೋಸ್ಟ್ಲಿ ಆ ಹಣ್ಣು ಚೈನೀಸ್ ಹಣ್ಣು ಇರ್ಬೇಕು, ಬೇಗ ಕೊಳ್ತೋಗೈತೆ. ಇಷ್ಟು ಜೋರಾಗಿ ಉಸಿರಾಡ್ತಾ ಇದೆಯಾ? ಬರೀ ಪೈನಾಪಲ್ ಕಟ್ ಮಾಡಕಪ್ಪಿ ಮುಗೀತು. ಏನಾರ ಇಮಿಡಿಯೇಟ್ ಆಗಿ ಯುದ್ಧ ಮಾಡ್ಬೇಕು ಬನ್ರಿ ಅನ್ಬಿಟ್ಟು ಗೌರ್ಮೆಂಟ್ ಅನೌನ್ಸ್ ಮಾಡಿದ್ರೆ ಎಲ್ಲ ಗಂಡ್ಮಕ್ಳು ಬನ್ರಿ ಅಂದ್ರೆ ಇಂಥ ಗಂಡ್ಮಕ್ಳ ಕತೆ ಹಿಂಗೆ ಫ್ರೆಂಡ್ಸ್. ನಾವೇ ಹೋಗ್ಬೇಕಾಗ್ತೈತಿ ವನಕ್ಕೆ ಒಬ್ಬ ಒಂಥರ ಮುದ್ದೆ ಕೋಲ್ ಎತ್ಕೊಂಡು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಥ್ಯಾಂಕ್ ಯು. ಅದನ್ನ ಸೈಡಲ್ಲಿ ಕೇಳ್ತೀನಿ. ಅದನ್ನೇನ್ ಮಾಡ್ಬೇಕಂದ್ರೆ ಬಿಸಾಕ್ಬಾರ್ದು, ಗಿಡಕ್ಕೆ ಹಾಕ್ಬೇಕು ಫ್ರೆಂಡ್ಸ್. ಹಣ್ಣಿನ ಸಿಪ್ಪೆಗಳೆಲ್ಲ ಇಟ್ಕೊಳ್ಳಿ ನಿಮಿಷ. ಒಂದ್ ಪ್ಲೇಟಲ್ಲಿ ಕುಯ್ದಿಟ್ಕೊಳ್ಳವ. ಎಲ್ಲ ತಿಂತೀಯಾ? ಸ್ವೀಟ್ ಆಯ್ತಾ? ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿಂತ ಗೊತ್ತಾಗ್ತಾ ಇಲ್ಲ. ಹುಳಿನಾ? ಶಟ್. ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ಬೇಕು. ಪೈನಾಪಲ್ ಹುಳಿನೇ ಇರ್ತೈತೆ ಫ್ರೆಂಡ್ಸ್. ಉಪ್ಪು ಖಾರ ಹಾಕೊಂಡು ತಿಂದ್ರೆ ಮ್ಯಾನೇಜ್ ಆಗ್ತೈತೆ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೊಂದು ಪೀಸು 50 ಪೈಸನ 1 ರೂಪಾಯಿ ಇತ್ತಪ್ಪಿ. ಆರೆಂಜ್ ಪೀಸು ಎಲ್ಲ ತಗೊಂತಿದ್ವಿ, ಮಾನ್ಕಾಯಿ ಪೀಸು, ನಲ್ಲಿಕಾಯಿ. ಅದಕ್ಕೆ ಅದೇ ನನ್ಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಚೈಲ್ಡ್ಹುಡ್ ನಾನು ಏನೇನು ತಿಂದಿದ್ದೆ ಅದೇ ಇಷ್ಟ ನನಗೆ. ಇನ್ನ ಬಲಿಬೇಕಾ ಫ್ರೆಂಡ್ಸ್? ನನಗೆ ಸಂಜೆ ಮೇಲೆ ನೀರು ಮುಟ್ಟಿ ಬಟ್ಟೆ ಹೋಗಿದ್ರೆ ಪಾತ್ರೆ ತೊಳೆದ್ರೆ ಉಸಿರಾಟದ ತೊಂದರೆ ಆಗ್ತೈತೆ ನನಗೆ. ಇವಾಗ ಅದೇ ಹಂಗೆ ಆಗ್ತೈತೆ. ಅದಕ್ಕೆ ನಾನು ಮಧ್ಯಾಹ್ನ ಹೊತ್ತೆಲ್ಲ ಕೆಲಸ ಮಾಡೋದು. ಈಗ ಕರೆಂಟ್ ನನ್ನ ಉಸಿರಾಟಕ್ಕೆ ಬಂದೈತೆ. ಪೈನಾಪಲ್ ಖಾರ ಪುಡಿ ಇದ್ರೆ ಚೆನ್ನಾಗಿರೋದಪ್ಪಿ. ಸಾಂಬಾರ್ ಪುಡಿ ಇದ್ದಿದ್ದು ಅದೇ ಎತ್ಕೊಂಡಿದ್ದೀನಿ. ನೋಡೋಣ. ಸುಮಾರಾಗಿದ್ದೇನಾ ಎಂತ ಅಂತ. ಇದನ್ನ ಉಪ್ಪು ಹಸಿಮೆಣಸಿನ್ಕಾಯಿ ನೀರು ತುಂಬಿಸ್ಬಿಟ್ಟು ಆ ಡಬ್ಬಿನಲ್ಲಿ ಹಾಕ್ಬಿಟ್ಟು ಮಾರ್ತಾರಪ್ಪಿ. ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾನು.
ಏನು ಮಾರು ಬೇಸ ಇರು ನಾನು ಟೇಸ್ಟ್ ನೋಡ್ತೀನಿ ಮೊದಲು. ಶಬರಿ ಮೊದಲು ಅವ್ರ ಟೇಸ್ಟ್ ನೋಡ್ಬಿಟ್ಟು ರಾಹುಲ್ ತಿನ್ಸಿದ್ದು. ಶಬರಿ ಅಂತ ಮಾತ್ರ ಫಿಕ್ಸ್ ಆಗ್ಬೇಡ, ನನ್ಗೆ ಇನ್ನೂ ವಯಸ್ಸಾಗಿಲ್ಲ. ಚೆನ್ನಾಗಿದೆ, ತಿನ್ನು. ಖಾರ ಪುರಿನೇ ಮ್ಯಾಚ್ ಆಗೋದು ಫ್ರೆಂಡ್ಸ್, ಸಾಂಬಾರ್ ಪುಡಿ ಮ್ಯಾಚ್ ಆಗಲ್ಲ. ಓಕೆ ಫ್ರೆಂಡ್ಸ್, ಈಗ ನಾವು ಹೊರಗಡೆ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಏನ್ ಪ್ರಾಬ್ಲಮ್ ಆಗೈತೆ ಅಂದ್ರೆ ಮೊಬೈಲ್ ಫುಲ್ ಮೆಮೊರಿ ಆಗ್ಬಿಟ್ಟು ವಿಡಿಯೋಗಳೆಲ್ಲ ತುಂಬ್ಕೊಬಿಟ್ಟು, ಅದಕ್ಕೆ ಮೊಬೈಲಲ್ಲಿ ತುಂಬ್ಕೊಂಡೈತೆ ಫ್ರೆಂಡ್ಸ್, ಇಂಟರ್ನಲ್ ಸ್ಟೋರೇಜ್ ಅಲ್ಲಿ. ಎಷ್ಟು ಡಿಲೀಟ್ ಮಾಡಿದ್ರು ಹೋಗ್ತಿಲ್ಲ. ಮತ್ತೆ ಕಡಿಮೆ ವಿಡಿಯೋಸ್ ಇದಾವೆ, ಕಡಿಮೆ ಆಪ್ಸ್ ಇದಾವೆ, ಬೇಡದಿರೋ ಆಪ್ಸ್ ಅವು ಇವೆಲ್ಲ ಡಿಲೀಟ್ ಮಾಡಿದ್ದೀನಿ. ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಹಬ್ಬ ದಿನ ಹೆಂಗೋ ಜಾಸ್ತಿ ವಿಡಿಯೋಗಳು ಮಾಡ್ಕೊಡ್ತಿದ್ನಲ್ಲ, ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂದ್ಬಿಟ್ಟು ಒಂದು SD ಕಾರ್ಡ್ ಅಂದರೆ ಮೆಮೊರಿ ಕಾರ್ಡ್ ತರಿಸ್ತೆ ಫ್ರೆಂಡ್ಸ್. ವರ್ಕೇ ಆಗ್ತಾ ಇಲ್ಲ ಅದರಲ್ಲಿ, ಮೆಮೊರಿ ಕಾರ್ಡಲ್ಲಿ ವಿಡಿಯೋನೇ ಸೇವ್ ಆಗ್ತಾ ಇಲ್ಲ. ನಾನು ಬರ್ತೀನಿ, ನಾನು ಹೇಳಿಸ್ಕೊಂಡು ಬರ್ತೀನಿ ಮೊಬೈಲ್ ಅಂಗಡಿಲಿ. ಹಾಕಿದ್ಮೇಲೆ ಏನೋ ಸೆಟ್ಟಿಂಗ್ ಇರ್ಬೋದಾ? ಆ ಥರದಲ್ಲಿ ಓಡೋಗ್ಬಿಟ್ಟಿದ್ದು, ಅದಕ್ಕೆ ಬಾಯೋಗಿ ತಗೊಬರೋಣ. ಬೇಕೇ ಬೇಕು ಫ್ರೆಂಡ್ಸ್. ವಿಡಿಯೋ ಮೊದಲು 2-3 ದಿನ ವಿಡಿಯೋ ಮಾಡಿಕೊಂಡು ಸ್ಟಾಕ್ ಇಕ್ಕೋತಾ ಇದೆ. ಇವಾಗ ಇವತ್ತಿನ ವಿಡಿಯೋ ಮಾಡಿಬಿಟ್ಟು ನಾಳೆ ಅಪ್ಲೋಡ್ ಮಾಡ್ಬಿಟ್ಟು ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಹೊಸದಾಗಿ ವಿಡಿಯೋ ಮಾಡ್ಕೋಬೇಕು. ಮೆಮೊರಿನೇ ಇಲ್ಲ, ಮೆಮೊರಿ ಸ್ಪೇಸೇ ಇಲ್ಲ. ಬಂದ್ಬಿಡಿ ಸ್ವಲ್ಪ ಹೊರಗಡೆ. ಅಡುಗೆ ಮನೇಲಿ ಮಲಗ್ಬಿಟ್ಟವ್ರೆ ಇವ್ರ ಹತ್ರ. ಹಾಲಲ್ಲಿ ತಲೆನೋವೇ ಬೇಡ ಅಂತ ನಾವು ಹೊರಗಡೆ ಹೋಗ್ತಿದ್ದೀವಿ. ಇಲ್ಲೇ ಅಡುಗೆ ಮನೇಲಿ ಮಲಗಂಗಿದ್ರೆ ಅಡುಗೆ ಮಾಡು ಅಷ್ಟೇ. ನಾವು ಬರೋಷ್ಟರಲ್ಲಿ ಏನ್ ತಿಂತಿದೀಯಾ? ಏನದು ಟಾಮು? ಅಪ್ಪಿ ಇವ್ನ ಕನ್ಸಲ್ಲಿ ಏನೋ ತಿಂತಾವನೆ ಅಲ್ಲಿ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಏನಿಲ್ಲ ಫ್ರೆಂಡ್ಸ್, ಅವನೇನಾರ ತಿಂದಿರ್ತಾನೆ, ಅಂಗ್ಳಲ್ಲಿ ಮೆತ್ಕೊಂಡಿರೋದಕ್ಕೆ ಹಂಗೆ ಆಡ್ತಿರ್ತಾನೆ ಅಷ್ಟೇ. ನಾವು ಶಾಕ್ ಆಗೋ ಅವಶ್ಯಕತೆ ಇಲ್ಲ. ಚಿಕ್ಕ ಮಗುವಿಂದ ನೋಡಿದ್ದೀನಿ ಅವನ್ನ. ಅವ್ನು ಶಾಕ್ ಕೊಟ್ಟರೆ ನಾನು ಶಾಕ್ ಆಗ್ಬಿಡ್ತೀನ. ಹಾಗಾಗಿ ಅವನ್ನ ಹೊರಗಡೆ ಅವ್ನ ರೂಮಲ್ಲಿ ಮಲಗಿಸ್ಬಿಟ್ಟು ನಾವು ಹೊರಟ್ವಿ. ಸಣ್ಣ ಪುಟ್ಟ ಮೊಬೈಲ್ ಪ್ರಾಬ್ಲಮ್ ಆದರೆ ನಾನು ನೋಡ್ಕೊಳ್ತೀನಿ ಫ್ರೆಂಡ್ಸ್. ನನಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಗೊತ್ತಿರ್ತೈತೆ. ಆದರೆ ಇದೊಂದು ಸ್ವಲ್ಪ ಸೀರಿಯಸ್ ಆಗಿತ್ತು, ಅದಕ್ಕೆ ಹೋದ್ವಿ. ಇಲ್ಲಿ ನೋಡಿದ್ರೆ ಹನುಮಂತನ ಬಾಲಂತರ ಬೆಳ್ಕೊಂಡು ಹೋಗ್ಬಿಟ್ಟೈತೆ ಟ್ರಾಫಿಕ್ಕು. ಹಿಂಗೆ ಆದರೆ ಆಗಲ್ಲ ಅಂದ್ಬಿಟ್ಟು ಗಾಡಿನ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಹತ್ರನೇ ಇತ್ತಲ್ಲ ಮೊಬೈಲ್ ಅಂಗಡಿ, ನಡ್ಕೊಂಡೇ ಹೋಗ್ಬಿಡೋದು ಬೆಸ್ಟು. ಇಲ್ಲಾಂದ್ರೆ 1 hour ಆಗುತ್ತೆ ಈ ಟ್ರಾಫಿಕಲ್ಲಿ ಅಂದ್ಬಿಟ್ಟು ನಡ್ಕೊಂಡೇ ಹೋದ್ವಿ. ನಮ್ಮನೇಲಿ ಹಿಂಗೆ ಫ್ರೆಂಡ್ಸ್ ಕೈ ಹಿಡ್ದು ಕರ್ಕೊಂಡು ಹೋಗೋದು, ಅದೆಲ್ಲ ಡಿಲೀಟೆಡ್ ಸೀನು ನನ್ನ ಲೈಫಲ್ಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರೋ ಹುಡುಗನಿಗೆ ಮುಖಾನೇ ಪಂಚರ್ ಮಾಡ್ಬಿಟ್ಟವ್ರೆ. ಯಾವುದೋ ಹುಡುಗಿ ಕಾಳಾಕೈತೆ ಪಂಚರ್ ಮಾಡವ್ರೆ. ನನ್ನ ಪ್ರಕಾರ ಯಾಕೆ ಹಿಂಗೆ ಗಂಡು ಮಕ್ಳು ಬಿಟ್ಬಿಟ್ಟು ಓಡೋಗ್ತಾರೆ ಅಂದರೆ, ಹೊರಗಡೆ ಹುಡುಗಿರು ನೋಡಿದ್ರೆ ಮದುವೆ ಆಗಲಿಲ್ಲ ಇನ್ನು ಹೆಂಗೆ ಬಾಯ್ ಅನ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ದೊಡ್ಡ TV ಬೇರೆ ಹಾಕ್ಬಿಟ್ಟವ್ರೆ. ಹೆಂಗಿರೋ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತೀವಿರಲ್ಲ ಜನಗಳು, TV ನೋಡ್ಕೊಂಡು ಟೈಮ್ ಪಾಸ್ ಮಾಡಲಿ ಅಂದ್ಬಿಟ್ಟು ಹಾಕೋರು ಅನಿಸುತ್ತೆ. ಇದೇ ಅಂಗಡಿ ಫ್ರೆಂಡ್ಸ್, ಸ್ಯಾಮ್ಸಂಗ್ ಮೊಬೈಲ್ ಅಂಗಡಿಗೆ ಬಂದ್ವಿ. ಇಲ್ಲೇ ಮೊಬೈಲ್ ತೊಗೊಂಡಿದ್ದು. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ ಪ್ರಾಬ್ಲಮ್ಮೇ. ತೋರಿಸ್ಕೊಂಡು ಆಚೆ ಬಂದೆ. ಹಂಗೆ ಮಳೆಯಲ್ಲಿ ನೆಂದಿರೋ ಕೋಳಿ ಥರ ಆಗೋದೆ. 2 ನಿಮಿಷಕ್ಕೆ ನಾವು ಹೋಗ್ಬಿಡೋಣ ಅಂದೆ ಶಿವಾಗೆ. ಆ ಸೈಡ್ಗೆ ಹಾಕ್ಬಿಟ್ಟು ಬೈಕೊಂಡು ನಿಂತೈತೆ. 2 ನಿಮಿಷಕ್ಕೆ ನೆನೆಸ್ಬಿಟ್ಟೆ ಅಂತ. ಏನು ಎಳೆ ಮಗು ನೆಂದ್ರೆ ಶೀತ ಆಗೋಕೆ. ಟಾಮು, ನೀನೇ ಶಾಪ್ ಹಾಕಿದ್ಯಾ ತಾನೇ ಮಳೆಯಲ್ಲಿ ನೆನ್ಕೋ ಬರಲಿ ಅಂದ್ಬಿಟ್ಟು. ನಾನು ಹಾಕಿರೋ ರಂಗೋಲಿ, ಒಗ್ದಿರೋ ಬಟ್ಟೆ, ತೊಳೆದಿರೋ ಪಾತ್ರೆ ಎಲ್ಲ ವಾಟ್ರಲ್ಲಿ ಹೋಮ. ನಾನು ನೀಟಾಗಿ ತೊಳೆದಿಲ್ಲ ಅಂದ್ಬಿಟ್ಟು ಮಳೆ ಬಂದು ಮತ್ತೆ ತೊಳೆದಿರೋದು ಫ್ರೆಂಡ್ಸ್ ಇವೆಲ್ಲ. ಬಾಗುಂಡ ಚಳಿ, ನಡಿ ಒಳಗೆ ನಡಿ. ಬಿಸಿ ಬಿಸಿಯಾಗಿ ನಮ್ಗೇನೋ ಅಂತಂದಿವಿ ಫ್ರೆಂಡ್ಸ್. ತಣ್ಣಗೆ ಅವ್ನಿಗೆ ಹಾಲು ಐತೆ, ಆದರೆ ಬಿಸಿ ಮಾಡಿ ಹಾಕ್ಬೇಕು. ಮಳೆ ಭಾಗ್ಯದಿಂದ ನಮ್ಮ ಮನೆಗೆ ಬಜ್ಜಿ ಬಂತು. ಇದು ತಿನ್ಬಿಟ್ಟು ನೆಕ್ಸ್ಟ್ ಅಡುಗೆಗೆ ಬರ್ಬೇಕು ಫ್ರೆಂಡ್ಸ್. ಪೈನಾಪಲ್ ತಿಂದಿದ್ದೀನಿ, ನೆಕ್ಸ್ಟ್ ಇದು ತಿಂತಿದ್ದೀನಿ. ಯಾರಾರ ನಾರ್ಮಲಾಗಿ ಊಟ ಮಾಡೋರು ಇವಿಷ್ಟು ತಿಂದರೆ ನಾಳೆ ಬೆಳಗ್ಗೆ ತನಕ ಎದ್ದು ಊಟ ಮಾಡಲ್ಲ. ನಮ್ಗಿದೆಲ್ಲ ಸುಮ್ಮನೆ ಸ್ಯಾಂಪಲ್ ಫ್ರೆಂಡ್ಸ್. ಆನೆಗೆ ಒಂದು ಜೊಳ್ಳೆ ಕಬ್ಬು ಕೊಟ್ಟಂಗಿವೆಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಗೇನಿದ್ರು ಊಟನೇ ಮಾಡಬೇಕು. ತೆಂಕೆ ಚಟ್ನಿ, ಕಳೆಪೊಪ್ಪು ಚಟ್ನಿ. ಕರೆಂಟೇ ಹೋಗ್ಬಿಡ್ತು. ಟೇಸ್ಟ್ ಇಲ್ಲ ಅಂತ ಹೇಳೋ ಗ್ಯಾಪಲ್ಲಿ. ಓಕೆ ಫ್ರೆಂಡ್ಸ್, ಈಗ ಅಡುಗೆಗೆ ಬಂದೆ. 8:45 ಆಗೋಯ್ತು. ಚಳಿಲ್ ಗಡಗಡ ನಡ್ಕೊಂಡು ಈಗ ಸ್ಟಾರ್ಟ್ ಮಾಡಿರ್ತಾ ಇದ್ದೀನಿ. ಅನ್ನಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್ ಟಾಮಗೆ. ಅವನನ್ನ ಬೇಕೇ ಬೇಕು. ಈಗ ನಾನೊಂದು ಸ್ಪೆಷಲ್ ಅಡುಗೆ ಫ್ರೆಂಡ್ಸ್, ನನಗೆ ಮಾತ್ರ ಇದು. ಶಿವಗೆ ಏನು ಹೆಂಗೆ ಎತ್ತ ನಾವು ನೋಡ್ಬಿಟ್ವಿ. ನಾವು 6 ಪ್ಯಾಕ್ ನೋಡ್ಬಿಟ್ವಿ. ಇದು ಸುಟ್ಟು ಬದನೆಕಾಯಿ ಚಟ್ನಿ, ಕಾಳೂರ್ದು ಮುದ್ದೆ.
ಯಾವ್ದೋ ಒಂದ್ ಮಾಡು ಅಂದ್ರೆ ಮಾಡಲ್ಲ ನಾನು. ಆಯ್ತು ನೀನ್ ಮಾಡಿರೋದೇ ಅಮೃತ ಮಾಡಮ್ಮ ತಾಯಿ. ಅಮೃತ ಹೇಳ್ಬಿಟ್ಟೋಗಪ್ಪಿ. ತಿಂದಿಯಾ ಸುಟ್ ಬದ್ನೆಕಾಯಿ ಚಟ್ನಿ? ಹಂಗಲ್ಲ, ನನ್ಗೆ ಇಷ್ಟ ಮಾಡು. ಸರಿ, ಇಷ್ಟ ಮಾಡು. ಈ ಆನ್ಸರ್ ನಮಗ್ ಬೇಕು. ತುಂಬಾ ದಿನ ಆಗೋದು, 1 ತಿಂಗಳಿಂದೆ ಹೇಳಿದ್ದು. ಈಗ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸುಟ್ಟು ಬದನೆಕಾಯಿ ಚಟ್ನಿ, ಬಿಸಿ ಬಿಸಿ ಮುದ್ದೆ, ಅದ್ರ ಜೊತೆಗೆ ಕಡಲೆಕಾಳು, ಅವರೆಕಾಳು, ಅಲಸಂದೆ ಕಾಳು, ಯಾವುದೋ ಒಂದು ಕಾಳು ಉದ್ಬಿಟ್ಟು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಬದನೆಕಾಯಿ ಊರಿಂದ ತಂದಿರೋದು. ಆಲ್ರೆಡಿ ಒಂದು 15 ದಿನ ಆಯ್ತು ಊರಿಗಿಂದ ಬಂದು ನಾವು. ಇದರಲ್ಲಿ ನಾವು ಆರೋಗ್ಯಯುತವಾದ ಒಂದು ಬದನೆಕಾಯಿನ ಸೆಲೆಕ್ಷನ್ ಮಾಡ್ಕೋಬೇಕಾಗ್ತಿದೆ. ದಪ್ಪ ಬದನೆಕಾಯಿ ತಗೋತೀನಿ ಫ್ರೆಂಡ್ಸ್. ಚಟ್ನಿ ನಾಳೆಲ್ಲ ತಿನ್ಬೋದು ನಾನು. ನನಗೆ ಚಟ್ನಿನ ಮುದ್ದೆ ಜೊತೆ ತಿನ್ನಕ್ಕೆ, ಅನ್ನ ಜೊತೆ ಅದು ಯಾವ್ದು ಇಲ್ಲದ್ರೆ ಬರೀ ಒಂದು ಬಟ್ಲಲ್ಲಿ ಹಾಕೊಂಡು ಹಂಗೇ ತಿಂತಾ ಇರ್ತೀನಿ ಫ್ರೆಂಡ್ಸ್. ಸಕ್ಕತ್ತಾಗಿರ್ತೈತೆ. ಇವುಗಳನ್ನೆಲ್ಲ ಇನ್ನೊಂದು ಸ್ಪೆಷಲ್ ರೆಸಿಪಿ ಫ್ರೆಂಡ್ಸ್ ಮಾಡೋಣ ಫ್ರೆಂಡ್ಸ್. ಬಟ್ ಇದಕ್ಕೆ ಹಸಿಮೆಣಸಿನಕಾಯೇ ಸೂಪರ್ ಆಗಿರೋದು. ಹಸಿಮೆಣಸಿನಕಾಯಿ ಗ್ಯಾಸ್ಟ್ರಿಕ್ ಅಲ್ಲ, ಹೊಟ್ಟೆಲ್ಲ ಉರಿ ಬರ್ತೈತೆ, ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಮತ್ತು ಈ ಐಟಮ್ ಮಾಡೋಕ್ಕೆ ಮೇನ್ ಒಲೆ ಬೇಕು ಫ್ರೆಂಡ್ಸ್. ನಮಗೆ ಕೆಂಡದಲ್ಲಿ ಸುಟ್ಕೊಂಡು ಮಾಡ್ತೇವೆ, ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಆದರೆ ನಾವು ಸಿಲಿಂಡರ್ಲೇ ಮಾಡಬೇಕಾದಂಥ ಪರಿಸ್ಥಿತಿ ಬಂದೈತೆ. ಇದರಲ್ಲೇ ಮಾಡೋಣ ಫ್ರೆಂಡ್ಸ್. ನಾವೀಗ ಸುಟ್ಟು ಬದನೆಕಾಯಿ ಖಾರಕ್ಕೆ, ಖಾರ ಅಂತ ಕರಿತೀವಿ ಫ್ರೆಂಡ್ಸ್ ನಾವು, ಚಟ್ನಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕಂದ್ರೆ ಅದಕ್ಕೆ ಈ ಥರ ಒಂದು ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ. ಈ ಬದನೆಕಾಯಲ್ಲೇ ಮಾಡೋಕ್ಕಾಗೋದು ಫ್ರೆಂಡ್ಸ್. ಕಪ್ಪು ಬದನೆಕಾಯಲ್ಲಿ ಮಾಡಿದ್ರೆ ಅಷ್ಟು ರುಚಿ ಇರಲ್ಲ ಅಂತ ಅನ್ಕೋತೀನಿ. ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಬೇಕಾದ್ರೆ ತೊಗೋಬೋದು. ಕೊತ್ತಂಬರಿ ಸೊಪ್ಪು ಸುಟ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಸಪ್ರೇಟಾಗಿ ಆಮೇಲೆ ಹಾಕೋತೀನಿ. ಮೊದಲು ಇವಿಷ್ಟನ್ನು ಸುಟ್ಕೋಬೇಕು ಫ್ರೆಂಡ್ಸ್. ಸ್ಟವಲ್ಲೇ ಸುಟ್ಕೋಬೇಕು ಅಂದರೆ ಅದಕ್ಕೊಂದು ಐಟಮ್ ಬರ್ತಿತ್ತಲ್ಲ ಫ್ರೆಂಡ್ಸ್, ಆನ್ಲೈನಲ್ಲೆಲ್ಲ ನೋಡಿದ್ದೀನಿ, ತೊಗೋಬೇಕು. ಅದಿಲ್ವಲ್ಲ ಅಂದ್ಬಿಟ್ಟು ಈ ಥರ ನಾವು ಹಪ್ಪಳ ಅದು ಇದು ಬೇಯಿಸ್ಕೊಳ್ಳೋದು ಎತ್ಕೋತೀವಲ್ಲ, ಅದರಲ್ಲಿ ಇಟ್ಟಿದ್ದೀನಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಬದನೆಕಾಯಿ ಫ್ರೆಂಡ್ಸ್. ಒಲೆಲಾದರೆ ಒಂದು 10 ನಿಮಿಷ ಕೆಂಡದಲ್ಲಿ ಮುಚ್ಚಿಟ್ಬಿಟ್ರೆ ಸಾಕು, ಇವೆಲ್ಲ ಕರೆಕ್ಟಾಗಿ ಬೆಂದೋಗ್ತಿದೆ. ಸ್ಟವಲ್ಲಿ ತುಂಬಾ ಟೈಮ್ ತಗೊಳ್ತೈತೆ, ಮತ್ತು ಅಷ್ಟು ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್. ಸ್ಟವಲ್ಲಿ ಒಲೆಲೇ ಮಾಡ್ಕೊಂಡು ತಿನ್ನಬೇಕು. ಈ ಐಟಮ್ ಎಲ್ಲ ಒಂಥರ ನಾಟಿ ಐಟಮ್ ಥರ. ಪಕ್ಕದಲ್ಲಿ ಹುಣಸೆಹಣ್ಣು ಮಾತ್ರ ಮರಿದಿರ ನೆನೆಸಿಡಬೇಕು, ಅದೇ ಮೇನ್ ಇಂಗ್ರೀಡಿಯೆಂಟು. ಇವೆಲ್ಲ ಬೇಯ್ತಿದ್ದಂಗೆ ಸೈಡಲ್ಲಿ ಬೆಳ್ಳುಳ್ಳಿನ ಬೇಯಿಸಿಟ್ಟಿಟ್ಕೊಂಡು ಒಣಮೆಣಸಿನಕಾಯಿನೂ ಸುಟ್ಕೊಂಡಿಟ್ಟಿಟ್ಕೊಂಡೆ. ಇವೆಲ್ಲ ಸುಡಬೇಕಾದ್ರೆ ಸ್ವಲ್ಪ ಘಾಟ್ ಬರ್ತೈತೆ ಫ್ರೆಂಡ್ಸ್. ಆ ಥರ ಬರಲ್ಲ ಒಲೆಯಲ್ಲಿ ಮಾಡಿದ್ರೆ, ಗಮ್ ಅಂತ ಸ್ಮೆಲ್ ಬರ್ತೈತೆ, ಅದೇ ಟೇಸ್ಟ್ ಜಾಸ್ತಿ. ಇವೆಲ್ಲ 10-15 ನಿಮಿಷ 20 ನಿಮಿಷ ಅನ್ಕೊಳ್ಳಿ ಫ್ರೆಂಡ್ಸ್, ಆಯಿತು ಇವೆಲ್ಲ ಸುಟ್ಕೊಳ್ಳೋಷ್ಟರಲ್ಲಿ. ಮತ್ತು ಇವನ್ನೆಲ್ಲ ಬಿಡಿಸ್ಕೊಂಡು ನೀಟಾಗಿ ತೊಳೆದು ಜಾರ್ಗೆ ಹಾಕ್ಕೋಬೇಕು. ಈ ಬೆಳ್ಳುಳ್ಳಿ ಎಲ್ಲ ಒಟ್ಟಿಲ್ದಂಗೆ ನೀಟಾಗಿ. ಮತ್ತು ಒಲೆಯಲ್ಲಿ ಏನಾರ ನಾವು ಕೆಂಡದಲ್ಲಿ ಇದೆಲ್ಲ ಸುಟ್ಕೊಂಡ್ರೆ ಸುಲ್ಕೊಳ್ಳೋಕ್ಕೂ ಈಸಿಯಾಗಿರ್ತೈತೆ ಫ್ರೆಂಡ್ಸ್. ಇದೊಂಥರ ಆಗ್ಬಿಟ್ಟಿತ್ತು ಸ್ಟವಲ್ಲಿ. ಈ ರೆಸಿಪಿನ ನಾನು ಯಾಕೆ ಮಾಡಲಿಲ್ಲ, ಇಷ್ಟು ದಿನ ಮಾಡೋದಿಲ್ಲ ಅಂದರೆ ನನಗಿದು ಮಾತ್ರ ಒಲೆಯಲ್ಲಿ ಮಾಡ್ಕೊಂಡು ತಿಂದ್ರೇ ಇಷ್ಟ, ಅದಕ್ಕೋಸ್ಕರನೇ ಮಾಡೋದಿಲ್ಲ ನಾನು. ಈರುಳ್ಳಿನೂ ಅಷ್ಟೇ ಕಪ್ಪಗೆ ಏನು ಸುಟ್ಟೋಗಿರ್ತೈತೆ ಅದೆಲ್ಲ ತೆಕ್ಕೊಬಿಡ್ಬೇಕು. ಫುಲ್ಲು ನೀಟಾಗಿ ಸುಡಬೇಕು ಫ್ರೆಂಡ್ಸ್, ಒಳಗಿನವರೆಗೂ. ಆವಾಗಲೇ ಟೇಸ್ಟು. ಹಸಿ ನಾವು ಮೇಲ್ಮೇಲೆ ಸುಟ್ಬಿಟ್ಟು ಹಸಿ ಮಾಡಿದ್ರೂ ಅಷ್ಟು ರುಚಿ ಇರಲ್ಲ. ಟೊಮೊಟೊ ಎಲ್ಲ ಒಂಥರ ವಿಚಿತ್ರವಾಗಿ ಆಗ್ಬಿಟ್ಟಿತ್ತು. ಎಲ್ಲನೂ ಹಂಗೆ ತೊಳೆದು ನೀರಿಗೆ ಹಾಕೋತಾ ಇದ್ದೀನಿ. ಸಾರಿ, ಬಿಡಿಸಿ ಈ ಬದನೆಕಾಯಿಗೆ ಬಂದರೆ ಅಂತೂ ಬೆಂಕಿ ಒಳಗೇ ಕೈ ಹಾಕ್ದಂಗೆ ಆಗ್ತಾಯಿತ್ತು. ಬಿಸಿ ಇತ್ತಲ್ಲ, ಆವಾಗಲೇ ಸುಲ್ಕೋಬೇಕು. ತಣ್ಣಗಾದ್ಮೇಲೆ ಆದರೆ ಫುಲ್ಲು ಬಂದುಬಿಡ್ತೈತೆ. ಈ ಬದನೆಕಾಯಿ ಹೆಂಗೆ ಅಂದರೆ ಫ್ರೆಂಡ್ಸ್, ನಾವು ಸೆಲೆಕ್ಷನ್ ಮಾಡ್ಕೊಳ್ಳೋದು ಸ್ವಲ್ಪ ಎಳೆದು ಇರಬೇಕು, ಜಾಸ್ತಿ ಬಲ್ತಿರಬಾರ್ದು ಬೀಜ ಎಲ್ಲ. ಆ ಥರದ್ದು ಈ ಚಟ್ನಿಗೆ ಸೂಟ್ ಮಾಡಬೇಕು. ಎಲ್ಲನೂ ನೋಡಿ ಮಾಡಬೇಕು ಈ ಚಟ್ನಿಗೆ ಮಾತ್ರ. ಅಷ್ಟು ಚೆನ್ನಾಗಿರ್ತೈತೆ. ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಈ ಥರ ಎಲ್ಲ ಮಾಡ್ಕೊಳ್ಳೇಬೇಕು. ಬದನೆಕಾಯಿ ಸಿಪ್ಪೆಲ್ಲ ಸೊಲ್ಕೊಂಡು ಎಲ್ಲನೂ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸುಟ್ಟಿರೋ ಐಟಮ್ಗಳು ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಜಾರ್ಗೆ ಹಾಕೋಬೇಕು. ಉರುಳ್ಕಲ್ಲಲ್ಲಿ ರುಬ್ಬ್ ಮಾಡಬೇಕು ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಇವೆಲ್ಲವನ್ನೂ ಹಾಕ್ಕೊಂಡು 1-2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಹಾಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಜಾಸ್ತಿ ಖಾರ ಇಲ್ಲ, ಅದಕ್ಕೆ ಮೆಣಸು ಜಾಸ್ತಿ ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡು ಹುಣಸೆ ಹಣ್ಣು ಹಾಕೋಬೇಕು ಫ್ರೆಂಡ್ಸ್. ನೀರು ಹಾಕೋಬಾರ್ದು, ಸ್ವಲ್ಪನೂ ಅದರಲ್ಲೇ ನೀರಿನಂಶ ಇರ್ತೈತೆ. ನೀರು ಹಾಕೊಂಡ್ರೆ ಅಲ್ಲಿ ಪಾಯಸ ಆಗೋಗ್ತೈತೆ ನೋಡಿ. ರುಬ್ಬಿದ್ರೆ ಈ ಥರ ಬರ್ತೈತೆ. ರುಬ್ಬಿದ ತಕ್ಷಣ ಸ್ಮೆಲ್ ಬರ್ತೈತೆ, ಘಮ. ಈ ಚಟ್ನಿ ಮಾಡ್ತಿದ್ದಂಗೆ ಸ್ವಲ್ಪ ಆದ್ರೂ ಟೇಸ್ಟ್ ನೋಡ್ಬೇಕು, ಇಲ್ಲಾಂದ್ರೆ ಮುದ್ದೆ ಮಾಡೋ ತನಕ ಬಾಯಲ್ಲಿ ನೀರು ಬರ್ತಾನೆ ಇರ್ತೈತೆ. ಕಿಕ್ಕು ಸಕ್ಕದೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇನ್ನೇನು ಮುದ್ದೆ ಆಯಿತು. ಈಗ ಕಾಳು ಹುರಿದು ಬಿಡೋಣ. ಈ ಥರ ಚಟ್ನಿಗೆ ಮುದ್ದೆ ಮಾಡಿಬಿಟ್ಟು ಕಬಾಬು ಇಲ್ಲ ಆಮ್ಲೆಟು, ಮೊಟ್ಟೆ ಫ್ರೈ, ವಾವ್, ನೆನೆಸ್ಕೊಂಡೇ ಬಾಯಲ್ಲಿ ನೀರು ಬರ್ತೈತೆ ಫ್ರೆಂಡ್ಸ್. ಆ ಥರ ಇರ್ತೈತೆ. ಆದರೆ ಏನು ಮಾಡೋದು, ಶ್ರಾವಣ ಮಧ್ಯೆ ಬಂದೈತೆ, ಹಂಗಾಗಿ ಕಾಳನ್ನೇ ಹುರ್ಕೊಂಡು ತಿನ್ನಬೇಕು. ಅವರೆಕಾಳು, ಕಡಲೆಕಾಳು, ಹೆಸರು ಕಾಳು, ಈ ಥರ 3 ಕಾಳು ಮ್ಯಾಚ್ ಆಗ್ತಿದೆ. ಹುರುಳಿಕಾಳು ಮ್ಯಾಚ್ ಆಗ್ತಿದೆ ಫ್ರೆಂಡ್ಸ್. ಅವರೆಕಾಳನ್ನ ಹೆಂಗಪ್ಪ ಅಂದರೆ ಈ ಥರ ಹುರಿದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಅವಾಗ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ. ಆವಾಗ ಕರೆಕ್ಟಾಗಿ ಮ್ಯಾಚಿಂಗ್ಸ್ ಚೆನ್ನಾಗಿರ್ತೈತೆ. ಮುದ್ದೆ ತಿಂತೀಯಾ? ಹಲೋ ಅಣ್ಣ, ನಿನ್ನ ಮಗನೂ ಕರ್ಕೊಂಡು ಬಾ ತಿನ್ನುವಂತೆ. ಇದಕ್ಕೆ ಹಾಕಿ ನೋಡಿದೆ ಫ್ರೆಂಡ್ಸ್, ತಿಂತಾ ಇಲ್ಲ. ಮುದ್ದೆ, ಹಾಲು, ಅನ್ನ ಏನು ತಿಂತಾ ಇಲ್ಲ. ಇನ್ನೇನು ತಿಂದು ಬದುಕ್ತೈತೋ ಅರ್ಥ ಆಗ್ತಿಲ್ಲ. ಟಾಮು ನೋಡಲ್ಲಿ, ನಿನ್ನ ಫ್ರೆಂಡ್ ಬಂದವ್ರೆ, ಹೋಗಿ ಮಾತಾಡ್ಸು. ನೀನೇ ಬಾ ಮಾತಾಡ್ಸು. ಟಾಮ್ ಫ್ರೆಂಡು, ಅದೇ ದತ್ತು ತಗೊಂಡಿದ್ನಲ್ಲ ಅವರಮ್ಮ.
ಶಿವನಿಗೋಸ್ಕರ ಹಾಲು ಅನ್ನ ಫ್ರೆಂಡ್ಸ್. ನೀವು ತಿನ್ಲೇಬೇಕು ಫ್ರೆಂಡ್ಸ್. ತಾಮು ಹಾಲು ಅನ್ನ ಇಲ್ಲಿ ಬಾ, ಊಟ ಮಾಡು ಫಸ್ಟು. ಯಾವಾಗ ನೋಡು ನಿದ್ದೆ ನಿದ್ದೆ ಸೋಂಬೇರಿ ಆಗ್ಬಿಟ್ಟವನೆ. ಕಣ್ಣೇ ಬಿಡಕ್ಕಾಗ್ತಿಲ್ಲ ನೋಡಿ ಫ್ರೆಂಡ್ಸ್, ಹೆಂಗ್ ನಿದ್ದೆ ಮಾಡ್ತವನೆ. ತಿನ್ನೋ ತನಕ ಮಲಗಂಗಿಲ್ಲ. ಇವತ್ತು ಅನ್ನದ ಮುದ್ದೆ ಮಾಡಿದೆ ಫ್ರೆಂಡ್ಸ್, ತಿನ್ನಬೇಕು ಅಂತ ಅನ್ನಿಸ್ತು. ಅದು ಈ ಚಟ್ನಿಗೆ ನಮ್ಗೆ ಇಷ್ಟ ಆಗ್ತಿದೆ. ತಗೊಳ್ಳಿ ಬಾಸ್. ಏನು ಇದೇ ಮಾಡ್ತೀನಿ ಅಂದೆ. ಈಗ ಹೇಳು, ಬೇರೆ ಊಟ ಬೇಕಾ ಇದು ಬೇಕಾ? ಆಹಾ, ಮೊಟ್ಟೆ ಇದ್ದಿದ್ರೆ ಚೆನ್ನಾಗಿರೋದು, ಆದರೆ ಶ್ರಾವಣ ಅಡ್ಡ ಬಂತು ಅಷ್ಟೇ. ಶ್ರಾವಣ ಮುಗಿದ್ಮೇಲೆ ಒಂದ್ಸಲ ಮಾಡ್ಕೊಡ್ತೀನಿ ಇರು ಮೊಟ್ಟೆ ಜೊತೆಗೆ. ಸಖತ್ತಾಗಿರ್ತೈತೆ ಫ್ರೆಂಡ್ಸ್ ಆಮ್ಲೆಟು ಮೊಟ್ಟೆನ ಹಾಕೋಬಿಟ್ರೆ. ಓಕೆ ಫ್ರೆಂಡ್ಸ್, ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಫುಲ್ಲು ಚಳಿ ಫ್ರೆಂಡ್ಸ್, ಈಗಲೇ ನಡುತ್ತಾ ಇದ್ದೀನಿ. ಮಳೇಲಿ ಬೇರೆ ನೆಂದ್ಬಿಟ್ಟು ನಾಳೆ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ರಕ್ಷಾ 12ಕ್ಕೆ ಹ್ಯಾಪಿ ಬರ್ತಡೇ. ಶಿವರಾಜಣ್ಣ, ಗೀತಾ ಸಿಸ್ಟರ್, ಶೇಖರ್, ನಿತೀಶ್ ಹಾಯ್. ಭುವನೇಶ್ವರಿ ಸಿಸ್ಟರ್ ಹಾಯ್. ಅರ್ಚನಾ ಅವ್ರದ್ದು 15ನೇ ತಾರೀಕು ಹ್ಯಾಪಿ ಬರ್ತಡೇ. ಪುನೀತ್ 15ಕ್ಕೆ ಹ್ಯಾಪಿ ಬರ್ತಡೇ. ಸ್ವರ 13ಕ್ಕೆ 4ನೇ ವರ್ಷದ ಹ್ಯಾಪಿ ಬರ್ತಡೇ. ಜೀವನ್ 15ಕ್ಕೆ ಹ್ಯಾಪಿ ಬರ್ತಡೇ. ಇಂಡಿಪೆಂಡೆನ್ಸ್ ಡೇ ದಿನ ಎಲ್ಲರೂ ಹುಟ್ಟಿದ್ದೀರಾ ಫ್ರೆಂಡ್ಸ್, ಜಾಸ್ತಿ ಜನ. ಮಾನಸ 13ಕ್ಕೆ ಹ್ಯಾಪಿ ಬರ್ತಡೇ. ರೋಹಿ 13ಕ್ಕೆ ಹ್ಯಾಪಿ ಬರ್ತಡೇ. ದೀಕ್ಷಾ ಮನ್ವಿತ್ ಹಾಯ್ ಮಕ್ಕಳ. ದೀಕ್ಷಾ 14ನೇ ತಾರೀಕು ಹ್ಯಾಪಿ ಬರ್ತಡೇ. ರಘು ಖುಷಿಕಾ 18ಕ್ಕೆ ಹ್ಯಾಪಿ ಬರ್ತಡೇ. ಸಾರಿ, ರಘು ಅಣ್ಣ ಖುಷಿಕಾ ಹ್ಯಾಪಿ ಬರ್ತಡೇ. ಸದೃಶ್ 17ಕ್ಕೆ ಹ್ಯಾಪಿ ಬರ್ತಡೇ. ಶಹೀನಾ ಸಿಸ್ಟರ್ 28ಕ್ಕೆ ಹ್ಯಾಪಿ ಆನಿವರ್ಸರಿ ಅಡ್ವಾನ್ಸ್. ಶೋಭಿತಾ ಗೌಡ 17ಕ್ಕೆ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಂದರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.